ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ವಲ್ಪ ಸ್ಟಿಚಿಂಗ್ ಕೂಡ ಕಾಣದೇ ಇರೋ ಹಾಗೆ ಯಾವ ಥರ ಹೆಮ್ಮಿಂಗ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಫ್ರಂಟಲ್ಲೂ ಕೂಡ ಯಾವುದೇ ಥರ ಸ್ಟಿಚ್ಚು ಕಾಣ್ತಾ ಇಲ್ಲ. ಸೊ ಹಾಗೆ ಬ್ಯಾಕಲ್ಲಿ ನೋಡಿ ಯಾವುದೇ ಥರದ್ದು ದೊಡ್ಡ ದೊಡ್ಡ ಸ್ಟಿಚ್ ಬಂದಿರುತ್ತಲ್ವ, ಸೊ ಆ ರೀತಿಯಾಗಿ ಯಾವುದೇ ಥರ ಸ್ಟಿಚ್ಚು ಇಲ್ಲಿ ಕಾಣ್ತಾ ಇಲ್ಲ ನನಗೆ. ಫ್ರಂಟು ಹಾಗೆ ಬ್ಯಾಕು ಯಾವುದೇ ಥರ ಸ್ಟಿಚ್ಚು ಕಾಣದ ಹಾಗೆ ಯಾವ ರೀತಿ ನಾವು ಹೆಮ್ಮಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದನ್ನು ಪೂರ್ತಿಯಾಗಿ ನೋಡಿ. ಓಕೆ, ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಸೂಜಿಗೆ 2 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ನೀವು ಸಿಂಗಲ್ ಎಳೆ ಕೂಡ ಮಾಡ್ಕೋಬೋದು, ಬಟ್ ಸ್ಟಿಫ್ ಆಗಿರತ್ತೆ ಅನ್ನೋ ಕಾರಣಕ್ಕೆ ನಾನು 2 ಎಳೆ ದಾರನ ಮಾಡಿಕೊಂಡು ಗಂಟನ್ನ ಹಾಕಿಟ್ಕೊಂಡಿದ್ದೀನಿ. ಹಾಕಿಟ್ಕೊಂಡು ನೋಡಿ ಈ ಥರದ ಒಂದು ಬಟ್ಟೆ ತೊಗೊಂಡಿದ್ದೀನಿ ನಿಮಗೆ ತೋರ್ಸೋದಕ್ಕೋಸ್ಕರ. ಸೊ ಈಗ ನಾವು ಒಂದು ಸ್ಟೆಪ್ಪು ಈ ಥರ ಮಡ್ಚ್ಕೋಬೇಕು. ನೋಡಿ ಒಂದು ಸ್ಟೆಪ್, ಇದನ್ನು ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ಮೊದಲಿಗೆ ಈ ಥರ ಒಂದು ಸ್ಟೆಪ್ಪು ಈ ಥರ ಮಡ್ಚ್ಕೊಂಡು, ಒಂದು ಸ್ಟೆಪ್ ಮಡ್ಚ್ಕೊಂಡು ಇದ್ರ ಒಳಗಡೆಯಿಂದ ನೋಡಿ, ಇದ್ರ ಒಳಗಡೆ ಬಟ್ಟೆ ಒಳಗಿದೆ ಅಲ್ವಾ, ಸೊ ನೋಡಿ ಇಲ್ಲಿಂದ ನೋಡಿ, ಇಲ್ಲಿಂದ ನಾವು ಇದನ್ನ ಸೂಜಿನ ಹೊರಗೆ ತೆಗಿಬೇಕು. ಸೂಜಿನ ಹೊರಗೆ ತೆಗಿಬೇಕು ನೋಡಿ ಈ ಥರ. ಈಗ ನೋಡ್ತಾ ಇರ್ಬೋದು, ಗಂಟು ಹೊರಗೂ ಕಾಣಿಸ್ತಿಲ್ಲ, ಮೇಲೂ ಕಾಣಿಸ್ತಿಲ್ಲ, ಯಾಕಂದರೆ ಗಂಟು ಇದ್ರ ಒಳಗೆ ಹೋಗಿದೆ. ಸೊ ಹೀಗೆ ನಾವು ಮಾಡಿಟ್ಕೋಬೇಕು. ನಂತರ ಇದನ್ನು ಈಗೇನು ಒಂದು ಫೋಲ್ಡ್ ಮಾಡಿರ್ತೀವಲ್ವ, ಸೊ ಅದನ್ನು ಇನ್ನೂ ಒಂದು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಇನ್ನೂ ಒಂದು ಫೋಲ್ಡ್ ನೋಡಿ ಈ ಥರ, ಇನ್ನೊಂದು ಫೋಲ್ಡು ಈ ಥರ ಇನ್ನೊಂದು ಫೋಲ್ಡು ಮಾಡಿಟ್ಕೋಬೇಕು. ಮಾಡಿಟ್ಕೊಂಡು ಏನು ಮಾಡಬೇಕು, ಈಗ ನಾವು ಇದನ್ನು ಈ ಸೂಜಿನ ಏನು ದಾರ ಹಾಕಿರ್ತೀವಲ್ವ, ಸೊ ನೋಡ್ತಾ ಇರ್ಬೋದು ಈಗ ಗಂಟು ಎಲ್ಲೂ ಕಾಣಿಸ್ತಿಲ್ಲ. ಈಗ ನಾವೇನು ಮಾಡಬೇಕು, ಇಲ್ಲಿಗೆ ನೋಡಿ, ಇಲ್ಲಿಗೆ ಒಂದು 2 ಎಳೆ ದಾರನ ಮಾತ್ರ, ಜಾಸ್ತಿ ತಗೊಳಕ್ಕೆ ಹೋಗಬಾರ್ದು. ಒಂದು 2 ಎಳೆ ದಾರನ ತಗೊಂಡು ಇದನ್ನು ಸೂಜಿನ ಎತ್ಕೋಬೇಕು. ಒಂದು 2 ಎಳೆ ದಾರ ತಗೊಂಡು ಇದನ್ನು ಸೂಜಿನ ಎತ್ಕೋಬೇಕು. ಇದಾದ ನಂತರ ನೋಡಿ, ಈಗ ನಾವು ಎಡ್ಜಿಗೆ ಏನು ಹಾಕ್ಕೊಂಡಿರ್ತೀವಲ್ವ, ಎಡ್ಜಿಗೆ ನಾವು ಸೂಜಿ ದಾರನ ಪೋಣಿಸ್ಕೊಂಡಿದ್ವಲ್ವ, ಸೊ ಅಲ್ಲಿಗೆ ಇದನ್ನು ಒಳಗಡೆ ಹಾಕಬೇಕು. ನೋಡಿ ಇಲ್ಲಿ ನಾವು ಮೊದಲೇ ಸೂಜಿನ ಪಾರಿಸ್ಕೊಂಡಿದ್ವಲ್ವ, ಸೊ ಇದ್ರ ಒಳಗಡೆಯಿಂದ ಈ ಥರ ಸೂಜಿನ ಒಳಗೆ ಹಾಕೋಬೇಕು. ಒಳಗೆ ಹಾಕಿ ಒಂದು 1/4 ಇಂಚಿನಷ್ಟು ಬಿಟ್ಟು ಈ ಥರ ಹೊರಗಡೆ ಸೂಜಿನ ತರಬೇಕು. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾವೇನು ಸ್ಟಾರ್ಟಿಂಗಲ್ಲಿ ಸೂಜಿ ಹಾಕಿರ್ತೀವಲ್ವ, ಸೊ ಅಲ್ಲೇನೆ ತಗೊಂಡು ಒಂದು 1/4 ಇಂಚಿನಷ್ಟು ಬಿಟ್ಟು ಈ ಥರ ಸೂಜಿನ ಹೊರಗೆ ಒಳಗಿನಿಂದ ಹಾಕೊಳ್ಬೇಕು. ನೋಡಿ ಈ ಥರ, ನೋಡಿ ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡಾಗ ನಿಮಗೆ ಕೆಳಗೂ ಕೂಡ ಕಾಣಿಸೋದಿಲ್ಲ, ಹಾಗೆ ಮೇಲೂ ಕೂಡ ಕಾಣಿಸೋದಿಲ್ಲ, ಇನ್ವಿಸಿಬಲ್ ಆಗಿ ಬರುತ್ತೆ. ಸೊ ಮತ್ತೆ ಈಗ ನಾವು ಮತ್ತೆ 2 ಎಳೆನ ದಾರನ ತಗೊಳ್ಬೇಕು. ಈ 2 ಎಳೆ ದಾರ ತಗೊಳ್ಳುವಾಗ ನೀವು ಇಲ್ಲಿ ತಗೊಳ್ಬಾರ್ದು, ಈ ಕಡೆ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು, ಈ ಕಡೆನೂ ತಗೊಳ್ಬಾರ್ದು. ಎಲ್ಲಿ ತಗೊಳ್ಬೇಕಪ್ಪ ಅಂತಂದರೆ ಸ್ವಲ್ಪ ಈ ಥರ ಬಟ್ಟೆನ ಸ್ವಲ್ಪ ನೋಡಿ ಈ ಥರ ಎತ್ಕೊಂಡು, ಇದು ಏನು ಬರುತ್ತಲ್ವ ಬಟ್ಟೆ, ಸೊ ಆ ಬಟ್ಟೆ ಕೆಳಗಡೆನೆ ಈ ಥರ ಒಂದು 2 ಎಳೆ, ಬರೀ ಒಟ್ಟು ಅದ್ರ ಕೆಳಗಡೆನೆ ಬರಬೇಕು, ಅದು ಹೊರಗಡೆ ಬರಬಾರ್ದು. ಅದ್ರ ಕೆಳಗಡೆನೆ ಒಂದು 2 ಎಳೆ ದಾರ ತಗೊಂಡು, 2 ಎಳೆ ದಾರ ತಗೊಂಡು ಮತ್ತೆ ಇದನ್ನು ಈ ಥರ ಹೊರಗೆ ತೆಗಿಬೇಕು. ಈ ಥರ ಹೊರಗೆ ತೆಗೆದು ಮತ್ತೆ ಇಲ್ಲಿಂದಾನೆ ಇದ್ರ ಒಳಗಡೆ ಮತ್ತೆ ಒಂದು 1/4 ಇಂಚಿನಷ್ಟು ಬಿಟ್ಟು ಮತ್ತೆ ಸೂಜಿನ ಹೊರಗೆ ತರಬೇಕು. ನೋಡಿ ಈ ಥರ. ನಿಮಗೆ ಸ್ವಲ್ಪ ರೂಢಿ ಆಗೋವರೆಗೆ ದಾರನ ಬಟ್ಟೆಯನ್ನು ಕಡಿಮೆ ಮಾಡ್ಕೊಳ್ಳಿ, ನಂತರ ನೀವು ಜಾಸ್ತಿ ಮಾಡಿಕೊಂಡು ಹಾಕ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು, ನನ್ನ ಸ್ಟಿಚಿಂಗಿಂದು ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಬ್ಯಾಕು ಕಾಣಿಸ್ತಿಲ್ಲ, ಹಾಗೆ ಫ್ರಂಟು ಕಾಣಿಸ್ತಿಲ್ಲ. ಇದೇ ರೀತಿ ನಾವು ಹಾಕ್ಕೊಂಡು ಹೋಗಬೇಕು. ಸೊ ಇದಕ್ಕೇನಂತಾರೆ ಅಂದರೆ ಇನ್ವಿಸಿಬಲ್
ಅಂದರೆ ನಾವು ಸ್ಟಿಚಿಂಗ್ ಮಾಡಿರುವಂಥದ್ದು ಕಾಣಿಸೋದೇ ಇಲ್ಲ. ಸೊ ಇದಕ್ಕೆ ನಾವು ಇನ್ವಿಸಿಬಲ್ ಅಥವಾ ಇದನ್ನು ಹೇಳ್ತೀವಿ ನೋಡಿ. ಇಲ್ಲಿ ಮತ್ತೆ ಕೆಳಗಡೆನೆ ಎರಡು ಎಳೆ ದಾರ ತಗೊಂಡು ನೋಡಿ, ಇಲ್ಲಿ ಕೆಳಗಡೆನೆ ಬರಬೇಕು, ಮೇಲೆ ಯಾವುದೇ ಕಾರಣಕ್ಕೂ ಬರಬಾರ್ದು. ಜಾಸ್ತಿ ಬಟ್ಟೆ ತೊಗೊಳಕ್ಕೆ ಹೋಗಬೇಡಿ, ಕೇವಲ 2 ಎಳೆ ಬಟ್ಟೆನ ಮಾತ್ರ ತಗೊಳ್ಳಿ. ಈ ಥರ ನೋಡಿ, ಈ ಥರ 2 ಎಳೆ ಬಟ್ಟೆನ ತಗೊಂಡು ಮತ್ತೆ ಹೊರಗೆ ತೆಗೆದು ಸ್ವಲ್ಪ ನಿಮಗೆ ಅಭ್ಯಾಸ ಆಗುವವರೆಗೆ ಸ್ವಲ್ಪ ದಾರನ ಕಡಿಮೆ ತಗೊಳ್ಳಿ. ನಂತರ ಇದ್ರ ಒಳಗಡೆಯಿಂದ ಮತ್ತೆ ಅಲ್ಲಿ ನಾವು ಇದ್ರ ಒಳಗಡೆಯಿಂದ 1/4 ಇಂಚು ಬಿಟ್ಟು ಈ ಥರ ಹೊರಗಡೆ ತೆಗಿಬೇಕು ನೋಡಿ. ಈ ಥರ ತೆಗಿಬೇಕು. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ನಿಮಗೆ ಸ್ಟಿಚ್ ಹಾಕಿರೋದು ಕಾಣಿಸೋದೇ ಇಲ್ಲ ನೋಡಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಳನ್ನ ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿ ಎಲ್ಲ ಥರದ ಸ್ಟಿಚಿಂಗು ಹಾಗೆ ಕಟಿಂಗ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಒಮ್ಮೆ ನನ್ನ ಚಾನಲ್ಗೆ ಭೇಟಿ ಕೊಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದನ್ನು ನಿಮಗೆ ನೋಡಿದಾಗ ಅರ್ಥ ಆಗೋದಿಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ನಮಗೆ ಎಲ್ಲೂ ಕೂಡ ಅದರದ್ದು ಸ್ಟಿಚಿಂಗ್ ಅನ್ನೋದು ಕಾಣಿಸೋದೇ ಇಲ್ಲ ನೋಡಿ. ನಾವು ಇಲ್ಲಿ ಎತ್ಕೊಂಡು ನೋಡಿದರೆ ಮಾತ್ರ, ಅದು ಕೂಡ ಎತ್ಕೊಂಡು ನೋಡಿದರೂ ಕೂಡ ಕಾಣಿಸೋದಿಲ್ಲ ಅಷ್ಟೊಂದು ನೋಡಿ. ಎತ್ತಿ ನೋಡಿದರೂ ಕೂಡ ನಮ್ಮದು ಸ್ಟಿಚ್ ಕಾಣಿಸೋದಿಲ್ಲ, ಯಾಕಂದರೆ ಎಲ್ಲ ಸ್ಟಿಚ್ಚು ಒಳಗೆ ಹೋಗಿಬಿಟ್ಟಿರುತ್ತೆ. ಸೊ ನೋಡ್ತಾ ಇರ್ಬೋದು, ಮೇಲೆ ಕೂಡ ಯಾವ ಸ್ಟಿಚ್ಚು ಕಾಣ್ತಿಲ್ಲ ನಮ್ಮದು. ನೋಡ್ತಾ ಇರ್ಬೋದು, ಮೇಲೆ ಕೂಡ ಯಾವ ಸ್ಟಿಚ್ಚು ಇಲ್ಲ, ಈ ಕಡೆ ನೋಡಿದಾಗ ಕೂಡ ಯಾವ ಸ್ಟಿಚ್ ಇಲ್ಲ. ಹಾಗೆ ಬ್ಯಾಕಲ್ಲೂ ನಮ್ಮದು ಯಾವುದೇ ಥರ ಸ್ಟಿಚ್ ಇಲ್ವೇ ಇಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸ್ಟಿಚಿಂಗ್ ಅನ್ನೋ ಒಂದು ಬಂದಿದೆ ಅಂತ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ನಮ್ಮದು ಸ್ಟಿಚಿಂಗ್ ಅನ್ನೋದು ಇಲ್ಲ, ಮಾರ್ಕ್